ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಟ್ರಂಪ್ ಮತ್ತು ಅಮೆರಿಕಾಗೆ ಸೆಡ್ಡು ಹೊಡೆದ ಮೋದಿ. ಈಗಾಗಲೇ ಅಮೆರಿಕ ಏನನ್ನ ಬಯಸ್ತಾ ಇದೆ ಅನ್ನೋದಂತೂ ಜಗತ್ತಿನ ಮುಂದೆ ರಿವೀಲ್ ಆಗಿದೆಯಲ್ವಾ. ಈ ಹೊತ್ತಲ್ಲಿ ಭಾರತ ಕೊಟ್ಟ ಏಟು ಹೇಗಿದೆ? ಈಗೇನಂತೆ ಕಾಂಗ್ರೆಸ್ಸು, ಈಗೇನಂತಾರೆ ಅಮೆರಿಕ ಹೇಳಿದಂತೆ ಕುಣಿತಾ ಇದ್ದಾರೆ ಮೋದಿ ಅಂತ ಹೇಳ್ತಿರುವ ವಿರೋಧಿಗಳು. ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಡ್ತಾ ಹೋಗ್ತೀವಿ. ಭಾರತ ಸರ್ಕಾರ ಯಾವ ರೀತಿ ಅಮೆರಿಕಾಗೆ ತಿರುಗೇಟನ್ನು ಕೊಟ್ಟಿದೆ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗಾಗಲೇ ಹಲವಾರು ರಿಪೋರ್ಟ್ಸ್ ಈ ಬಗ್ಗೆ ಇಟ್ಟಿದ್ದೀವಿ. ಅಮೆರಿಕ ಮತ್ತು ಭಾರತದ ಸಂಬಂಧ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದೆ ಅನ್ನೋದ್ರಲ್ಲಂತೂ ಡೌಟ್ ಇಲ್ಲ. ಟ್ರೇಡ್ ಡೀಲ್ ಎಷ್ಟೆಲ್ಲ ದಿನಗಳಿಂದ ಆಗ್ತಾ ಇದೆ ಮಾತುಕತೆ, ಬಟ್ ಅಂತಿಮ ಹಂತಕ್ಕೆ ಬರ್ತಿಲ್ಲ. ಈ ಹೊತ್ತಲ್ಲಿ ಮೊನ್ನೆ ಹೇಳ್ತಾರೆ ಟ್ರಂಪು, ಮೋದಿ ನನ್ನ ಜೊತೆ ಅಪಾಚೆ ಹೆಲಿಕಾಪ್ಟರ್ಸ್ಗೆ ಸಂಬಂಧಪಟ್ಟಂತೆ 68 ಹೆಲಿಕಾಪ್ಟರ್ಸು ಬೇಡ್ಕೊಂಡ್ರು, ಪ್ಲೀಸ್ ಸರ್ ಮಾತಾಡೋಕೆ ಕೊಡಿ ಅಂತ ಮೋದಿ ಕಾಲ್ ಮಾಡಿ ಬೇಡ್ಕೊಂಡ್ರು ಅಂತಾರೆ. ಅದಾದಮೇಲೆ ಅಮೆರಿಕ ಹೇಳುತ್ತೆ, ಇಷ್ಟೊತ್ತಿಗೆ ಭಾರತ ಅಮೆರಿಕ ಟ್ರೇಡ್ ಡೀಲ್ ಆಗಿ ಹೋಗ್ತಿತ್ತು, ಆದರೆ ಮೋದಿ ಟ್ರಂಪ್ ಜೊತೆಗೆ ಒಂದು ಕಾಲ್ ಮಾಡಿ ಮಾತಾಡಬೇಕಿತ್ತು. ಆ ಕಾಲ್ ಮಾಡಲಿಲ್ಲ ಮೋದಿ, ಒಂದು ಕಾಲ್ ಮಾಡಲಿಲ್ಲ, ಅದಕ್ಕೆ ಮುರಿದು ಬಿತ್ತು, ಬೇರೆಯವ್ರಿಗೆ ಕೊಟ್ವಿ ನಾವು ಅಂತ ಅಲ್ಲಿನ ಕಾರ್ಯದರ್ಶಿ, ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಒಂದು ಬಿಗ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಸುಮ್ಮನಿತ್ತು ಭಾರತ, ಯಾಕಂದರೆ ಬಾಲ್ ಟು ಬಾಲ್ ಕಮೆಂಟ್ರಿ ಕೊಟ್ಕೊಂಡು ಹೋಗೋಕ್ಕಾಗಲ್ಲ. ಯಾರು ಯಾವ ಲೆವೆಲ್ಗೆ ಇಳಿತಾರೋ ಆ ಲೆವೆಲ್ಗೆ ಇಳಿದು ನಾವು ಉತ್ತರ ಕೊಡೋಕ್ಕಾಗಲ್ಲ, ನಮ್ಮ ಕೆಲಸದಿಂದ ಕೊಡ್ತೀವಿ ಅಂತ ಸುಮ್ಮನಿತ್ತು ಭಾರತ. ಆದರೆ ಅತಿರೇಕಕ್ಕೆ ಹೋದ ಬೆನ್ನಲ್ಲೇ ಅಮೆರಿಕಾಗೆ ಸೆಡ್ಡು ಹೊಡೆದಿದೆ ಇಂಡಿಯಾ. ಏನಂತ ಹಾಗಾದರೆ ನೋಡಿ, ಈಗ ಮೊನ್ನೆ ಕೇಳಿಕೊಂಡ್ರು, ಬೇಡ್ಕೊಂಡ್ರು, ಯಾವ ರೀತಿ ನುಲಿದಾಡಿ ಮೋದಿ ಪ್ಲೀಸ್ ಸರ್ ಅಂತ ಕೇಳ್ಕೊಂಡ್ಬಿಟ್ರು ಅಂತ ತನ್ನ ಡಿಗ್ನಿಟಿಯನ್ನ ಮರೆತು ಟ್ರಂಪ್ ಮಾತಾಡ್ತಾರೆ. ಈಗ ಹೇಳ್ತಾ ಇದ್ದಾರೆ ಮೋದಿ ಒಂದು ಕಾಲ್ ಮಾಡಿದ್ರೆ ಎಲ್ಲ ಆಗ್ತಿತ್ತು ಅಂದ್ರೆ ಅವ್ರು ಈಗೋದಿಂದ ಕಾಲೇ ಮಾಡಲಿಲ್ಲ ಟ್ರಂಪ್ಗೆ. ಅಂದರೆ ಹಾಗಾದ್ರೆ ಯಾವ್ದು ಸತ್ಯ? ಮೋದಿ ಕೇಳ್ಕೊಂಡಿದ್ದು ಬೇಡ್ಕೊಂಡಿದ್ದು ಸತ್ಯವೋ ಇಲ್ಲ ಅಮೆರಿಕಾಗೆ, ಅಮೆರಿಕ ಅಂದ್ರೆ ದೊಡ್ಡಣ್ಣ, ಅಮೆರಿಕ ಅಂದ್ರೆ ಟಾಪ್ ಲೀಡರ್ ಅಂಥ ಅಮೆರಿಕಾಗೆ ಮೋದಿ ಹಾಗಾದ್ರೆ ಸೆಡ್ ಹೊಡೆದ್ರು ಅಂತ ಆಯ್ತಲ್ಲ. ಟ್ರೇಡ್ ಡೀಲ್ ಮಾತುಕತೆ ಆಲ್ಮೋಸ್ಟ್ ಎಲ್ಲ ಫೈನಲ್ ಆಗ್ತಾ ಇತ್ತು, ಬಟ್ ಇದು ಎರಡು ರಾಷ್ಟ್ರಗಳ ನಾಯಕರ ನಡುವಿನ ಮಾತಿನಿಂದ ಅಂತಿಮವಾಗಬೇಕಿತ್ತು, ಅಂತಿಮ ಮುದ್ರೆ ಬೀಳಬೇಕಿತ್ತು. ಮೋದಿನೇ ಕಾಲ್ ಮಾಡಲಿಲ್ಲ, ನಮಗೆ ಬೇರೆ ಆಯ್ಕೆಗಳಿವೆ ಅಂತ ನಾವು ಬೇರೆಯವ್ರ ಕಡೆಗೆ ಹೋದ್ವಿ, ಉಭಯ ರಾಷ್ಟ್ರಗಳಿಗೆ ಅನುಕೂಲವಾಗಿ ಆಗಬೇಕಿತ್ತಿದ್ದು, ಬಟ್ ಅವರು ಬರಲೇ ಇಲ್ಲ, ಮೋದಿನೇ ಮಾತಾಡಿಲ್ಲ. ಹಾಗಾಗಿ ಎರಡು ದೇಶಗಳ ನಡುವಿನ ವ್ಯಾಪಾರ ಒಪ್ಪಂದ ವಿಳಂಬ ಆಯಿತು ಅಂತ ಹೇಳ್ತಾರೆ. ಈ ಕಾಂಗ್ರೆಸ್ ಇದಕ್ಕೆ ಹೇಳ್ತಾ ಇದೆ, ಹಾಗಾದ್ರೆ ಮೋದಿ ಈಗೋದಿಂದ ಅಥವಾ ಅವರೊಬ್ಬರ ನಿರ್ಧಾರದಿಂದ ಭಾರತಕ್ಕಾಗುವಂಥ ದೊಡ್ಡ ಲಾಭವನ್ನು ಬಲಿ ಕೊಟ್ಟಿದೆಯಾ ಅಂತ ಆ ಟೀಕೆ ಶುರುವಾಗಿದೆ. ಸೊ ಯಾವುದು ಸತ್ಯ ಇಲ್ಲಿ? ಅವರು ಕ್ಷಣಕ್ಕೊಂದು ಹುಣ್ಣಿಮೆ ಅಮಾವಾಸ್ಯೆಗೆ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟರೆ ಎಲ್ಲವನ್ನ ನಂಬತ್ತಾ? ಮೋದಿ ಮಾತಾಡಿಲ್ಲ ಅಂದರೂ ಟೀಕಿಸ್ತಾ ಇದ್ದಾರೆ. ಈಗ ಮಾತಾಡಿದ್ದಾರೆ ಅಂದ್ರೆ ಅಯ್ಯೋ ಬೇಡ್ಕೊಳ್ತಿದ್ದಾರೆ ಅಂತ ಟೀಕಿಸ್ತಿದ್ದಾರೆ. ಯಾವ್ದು ಸತ್ಯ? ಈ ಮೋದಿ ಕಾಲ್ ಮಾಡಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಬರ್ತಾ ಇದ್ದ ಹಾಗೆ ಹಗ್ಗೆಲ್ಲ ಮಾಡಿಕೊಂಡ್ರು, ಅವತ್ತು ಪ್ರಯೋಜನಕ್ಕೆ ಬರಲಿಲ್ಲ, ಈ ಕಾಲೇ ಮಾಡಲಿಲ್ಲ, ದೇಶಕ್ಕೆ ಕಷ್ಟ ಮಾಡಿದ್ರಲ್ವ ಅನ್ನೋ ರೀತಿ ಆ ಟೀಕೆನೂ ವ್ಯಕ್ತವಾಗ್ತಿದೆ. ಅಲ್ಲಿಗೆ ಟ್ರಂಪ್ ಬಣ್ಣ ಬಯಲಾಗಿದೆ ಮತ್ತು ಟ್ರಂಪ್ ನಂಬಿಕೊಂಡು ಅವ್ರು ಹೇಳಿದ್ದನ್ನೇ ರಿಪೀಟ್ ಮಾಡೋರಿಗೆ ಇಲ್ಲಿ ಶಾಕ್ ಎದುರಾಗಿದೆ. ಡೆಡ್ ಎಕಾನಮಿ ಅಂದರು. ಅದು ಹೇಳಿದ ಮರುದಿನವೇ ಬಂತು ನೋಡಿ ಜಾಗತಿಕ ರಿಪೋರ್ಟ್ಸು, ಭಾರತದ್ದು ರಿಪೋರ್ಟ್ಸ್ ಅಲ್ಲ, ಜಾಗತಿಕ ಪ್ರತಿಷ್ಠಿತ ಸಂಸ್ಥೆ ಏಜೆನ್ಸಿಗಳ ರಿಪೋರ್ಟು. ಯಾವ ರಿಪೋರ್ಟ್ ಮೇಲೆ, ಯಾವ ನಂಬರ್ ಮೇಲೆ ಹೂಡಿಕೆಗಳಾಗ್ತಾವೋ ಆ ರಿಪೋರ್ಟ್ಸ್ ಏನು ಹೇಳ್ತು? ಭಾರತ ಈಗಲೂ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿ. ಈಗಲೂ ಬಂದಿದೆ ನೋಡಿ, ವಿಶ್ವಸಂಸ್ಥೆ ಇಟ್ಟಿರುವಂಥ ಲೇಟೆಸ್ಟ್ ರಿಪೋರ್ಟ್. ಭಾರತ GDP 6.6 ಅಂತ ವಿಶ್ವಸಂಸ್ಥೆ ಪ್ರೆಡಿಕ್ಷನ್ ಅನ್ನು ಕೊಟ್ಟಿದೆ. ಈ 2026ರಲ್ಲೂ ಕೂಡ ಭಾರತದ ವೇಗ ಬಹಳ ಉತ್ತಮವಾಗಿರುತ್ತೆ ಅನ್ನುವಂಥ ವಿಶ್ವಸಂಸ್ಥೆಯ ಪ್ರೆಡಿಕ್ಷನ್ ಇದು. ಆರ್ಥಿಕ ಮತ್ತು ಸಾಮಾಜಿಕ ವ್ಯವಹಾರಗಳ ಇಲಾಖೆ ಶುಕ್ರವಾರವಷ್ಟೇ ಜಾಗತಿಕ ಆರ್ಥಿಕ ಸ್ಥಿತಿಗತಿ ಮುನ್ನೋಟದ ವರದಿಯನ್ನು 2026ರ ವರದಿಯನ್ನು ರಿಲೀಸ್ ಮಾಡಿದೆ. ಈ ಅವಧಿಯಲ್ಲಿ ಜಾಗತಿಕ GDP 2.7% ಅಷ್ಟಾಗಬಹುದು ಅಂತ ಹೇಳಿದೆ. ಭಾರತದಲ್ಲಿ ಹೂಡಿಕೆ ಹೆಚ್ಚಳ, ಬಡ್ಡಿ ದರದಲ್ಲಾಗಿರೋ ಇಳಿಕೆ, ತೆರಿಗೆ ಸುಧಾರಣೆ, ವೆರಿ ಇಂಪಾರ್ಟೆಂಟ್ ತೆರಿಗೆ ಸುಧಾರಣೆ. ಇದು ಮೋದಿ ಬಹಳ ಆಲೋಚನೆ ಮಾಡಿ ಎಲ್ಲ ಟೀಕೆ ಟಿಪ್ಪಣಿಗಳ ನಡುವೆಯೂ ತಗೊಂಡಂತಹ ಹೆಜ್ಜೆ. ಇದರ ಪರಿಣಾಮ ಆರ್ಥಿಕ ಬೆಳವಣಿಗೆ 26ರಲ್ಲೂ ತುಂಬ ಚೆನ್ನಾಗಿರುತ್ತೆ. 2025ರಲ್ಲಿ ಭಾರತ GDP 7.4ರಷ್ಟು ಇರುತ್ತೆ. ಅಂದರೆ ಈ ಸಂಪೂರ್ಣ ವರ್ಷದ್ದು 26ರಲ್ಲಿ 6.6ರಷ್ಟು ಖಂಡಿತವಾಗಿಯೂ ಆ ರೇಂಜನ್ನು ಕಾಯ್ದುಕೊಳ್ಳುತ್ತೆ ಅನ್ನೋ ಪ್ರೆಡಿಕ್ಷನನ್ನು ಕೊಟ್ಟಿರೋದು. ಸೊ
ಈ ವರ್ಷವೂ ಕೂಡ ಭಾರತದ ಮೇಲೆ ಯಾವ ದೊಡ್ಡಣ್ಣನ ಪರಿಣಾಮನೂ ಇಲ್ಲ, ಸುಂಕದ ಎಫೆಕ್ಟೂ ಇಲ್ಲ. ಯಾಕಂದ್ರೆ ಭಾರತ ಕಂಡುಕೊಂಡಿರುವಂಥ ಬೇರೆ ದಾರಿ ಯುರೋಪ್, ಪಶ್ಚಿಮ ಏಷ್ಯಾ ದೇಶಗಳು ಸೇರಿದಂತೆ ಪ್ರಮುಖ ಮಾರುಕಟ್ಟೆಗಳಿಂದ ಭಾರತದ ಸರಕುಗಳಿಗೆ ಬೇಡಿಕೆ ಇದೆ. ಅಂದ್ರೆ ಭಾರತದಿಂದ ರಫ್ತು, ರೂಪಾಯಿ ಬೆಲೆ ಬೇರೆ ಅಂದ್ರೆ ವ್ಯಾಲ್ಯೂ ಬೇರೆ ಬಿದ್ದಿದೆಯಲ್ಲ, ಎಲ್ಲರಿಗೂ ಅದು ತುಂಬಾ ನೆಗೆಟಿವ್ ಅಂತ ಅನಿಸ್ತಿದೆ. ಭಾರತ ಆರ್ಥಿಕತೆ ಸುಸ್ಥಿರವಾಗಿದ್ದು ರೂಪಾಯಿ ವ್ಯಾಲ್ಯೂ ಬಿದ್ದರೂ ಯಾಕೆ ತಲೆ ಕೆಡಿಸ್ಕೊಳ್ತಿಲ್ಲ? ಎಕ್ಸ್ಪೋರ್ಟ್ ಜಾಸ್ತಿ ಆಗಲಿ, ಕಡಿಮೆ ಬೆಲೆಯಲ್ಲಿ ಸಿಗತ್ತೆ ಅಂತ ಹೆಚ್ಚೆಚ್ಚು ರಾಷ್ಟ್ರಗಳು ಭಾರತದತ್ತ ಬರ್ತಿವೆ. ಅದರಿಂದ ನಮಗೆ ಲಾಭನೇ ಆಗತ್ತೆ. ಹೇಗೂ ಬಿದ್ದಿದೆ, ಟ್ರಂಪ್ ಆಟದ ಎಫೆಕ್ಟು ಅದರಲ್ಲಿ ಸ್ವಲ್ಪ ಇದೆ. ಹಾಗಾಗಿ ಇದರಿಂದ ನಾವು ಇನ್ನೂ ಲಾಭ ಮಾಡ್ಕೊಳ್ತೀವಿ, ಬೇರೆ ಬೇರೆ ದಾರಿಗಳನ್ನು ಕಂಡುಕೊಳ್ತೀವಿ ಅಂತ ಹೊರಟಿರೋದು. ಪಶ್ಚಿಮ ಏಷ್ಯಾ ದೇಶಗಳು ಸೇರಿದಂತೆ ಪ್ರಮುಖ ಮಾರುಕಟ್ಟೆಗಳೇ ಭಾರತದ ಸರಕುಗಳಿಗೆ ಈಗ ಅತಿ ದೊಡ್ಡ ಅವಕಾಶವನ್ನು ಸೃಷ್ಟಿಸಿರೋದು. ಇದು ವಿಶ್ವಸಂಸ್ಥೆ ಹೇಳ್ತಿರೋ ರಿಪೋರ್ಟು, ಬೇರೆ ಯಾರು ಹೇಳ್ತಿರೋದು ಅಲ್ಲ. ಸುಂಕದ ಒತ್ತಡವನ್ನು ಇದು ಟ್ರಂಪ್ ಹಾಕ್ತಿರುವಂಥ 50%, ನಾಳೆ 500% ಅಂತಲ್ಲ ಏನು ಬಾಯಿ ಬಡ್ಕೊಳ್ತಿದ್ದಾರಲ್ಲ, ಆ ಟ್ಯಾರಿಫ್ ಒತ್ತಡವನ್ನು ಇದು ತಗ್ಗಿಸತ್ತೆ. ತಯಾರಿಕೆ ಮತ್ತು ಸೇವಾ ವಲಯ, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಸೆಕ್ಟರು, ಇಲ್ಲೂ ಕೂಡ ಚಟುವಟಿಕೆ ಸದೃಢವಾಗಿದೆ ಅನ್ನೋದನ್ನ ವಿಶ್ವಸಂಸ್ಥೆಯ ವರದಿ ಈಗ ಸ್ಪಷ್ಟವಾಗಿ ಹೇಳ್ತಾ ಇದೆ. ನೋಡಿ, ಭಾರತದ ರಫ್ತು 33% ಚೀನಾಗೆ ಜಾಸ್ತಿ ಆಗಿದೆ. ಭಾರತ ಹೆಂಗೆ ಲೆಕ್ಕಾಚಾರ ಹಾಕಿದೆ? ಶತ್ರುವಿನ ಶತ್ರು ಮಿತ್ರ, ನಮ್ಮ ಪಕ್ಕದಲ್ಲಿ ಯಾವಾಗಲೂ ಕಾಡ್ತಿರುವಂತಹ ಶತ್ರು ಚೀನಾ. ಆದರೆ ಈಗ ಅಮೆರಿಕ ಒಂದು ಹೆಜ್ಜೆ ಮುಂದಿಟ್ಟಿರೋ ಬೆನ್ನಲ್ಲೇ ನಮಗೇನಾಗಬೇಕು? ಮ್ಯೂಚುವಲಿ ಬೆನಿಫಿಷಿಯಲ್ ಆಗೋದಾದ್ರೆ ಚೀನಾದ ಜೊತೆಗೂ ತಾತ್ಕಾಲಿಕವಾಗಿ ಕೈ ಕುಲ್ಕುದ್ರಾಯ್ತು. 33% ಚೀನಾಗೆ ಭಾರತದ ರಫ್ತು ಜಾಸ್ತಿ ಆಗಿದೆ. ಪ್ರಸಕ್ತ ಆರ್ಥಿಕ ವರ್ಷದ ಏಪ್ರಿಲ್ನಿಂದ ನವೆಂಬರ್ವರೆಗೆ ಚೀನಾಗೆ ದೇಶದಿಂದ 1.1 ಲಕ್ಷ ಕೋಟಿ ಮೌಲ್ಯದಷ್ಟು ಸರಕುಗಳು ರಫ್ತಾಗಿವೆ ಅನ್ನೋದನ್ನ ಅಧಿಕೃತ ಅಂಕಿಅಂಶಗಳು ಈಗ ಸ್ಪಷ್ಟಪಡಿಸ್ತಿವೆ. 2024-25 ಆರ್ಥಿಕ ವರ್ಷದ ಇದೇ ಅವಧಿಯಲ್ಲಿ ದೇಶದಿಂದ ಚೀನಾಗೆ ಬರೀ 82,965 ಕೋಟಿ ಮೌಲ್ಯದ ಸರಕುಗಳು ರಫ್ತಾಗಿದ್ವು. ಇದಕ್ಕೆ ಹೋಲಿಕೆ ಮಾಡಿದ್ರೆ ಈಗ ನೋಡಿ, ಯಾಕೆ ಏಕಾಏಕಿ 33% ಏಕಾಏಕಿ ಏರೋದು ಅಂದರೆ ಸಣ್ಣ ಮೊತ್ತದ್ದಲ್ಲ ಇದು. ಹಾಗಾಗಿ ಚೀನಾಗೆ ದೊಡ್ಡ ಮೊತ್ತದಲ್ಲಿ ರಫ್ತು ಮಾಡ್ತಿದ್ದಾರೆ. ಬೇರೆ ಬೇರೆ ರಾಷ್ಟ್ರಗಳಿಗೆ ಭಾರತ ರಫ್ತು ಮಾಡ್ತಾ ಇದೆ. ಪಶ್ಚಿಮ ಏಷ್ಯಾ, ಯುರೋಪ್ ರಾಷ್ಟ್ರಗಳು ಭಾರತದ ಜೊತೆಗೆ ಈಗ ಟ್ರೇಡ್ ಒಪ್ಪಂದಕ್ಕೆ, ಮುಕ್ತವಾದ ವ್ಯಾಪಾರ ಒಪ್ಪಂದಕ್ಕೆ ಎಷ್ಟು ರಾಷ್ಟ್ರಗಳು ಕೈ ಜೋಡಿಸಿರೋದು. ಮೋದಿ ವಿದೇಶ ಪ್ರವಾಸದ ಎಫೆಕ್ಟ್ ಹೆಂಗಿದೆ ಅಂದರೆ ಅಮೆರಿಕ ಬಾಯಿ ಮೇಲೆ ಬೆರಳಿಡಬೇಕು ಹಂಗಿದೆ ಇದು ಭಾರತ ಮಾಡ್ತಿರೋದು. ಸೊ ಈಗ ಅಮೆರಿಕ ಹೇಳ್ಕೊಂಡು ತಾಳ ಹಾಕೋರು ಏನು ಉತ್ತರ ಕೊಡ್ತಾರೆ? ಅಮೆರಿಕನೇ ಶಾಕ್ ಕೊಟ್ಟಿದೆ ಇಲ್ಲಿ ಮೋದಿ ವಿರೋಧಿಸೋರ್ಗೆ. ನೋಡಿ, ಮೊನ್ನೆ ಬೇಡ್ಕೊಂಡ್ರು ಅಂತಾರೆ, ನಿನ್ನೆ ಕಾಲೇ ಮಾಡಲಿಲ್ಲ, ಈಗೋ ತೋರಿಸಿದ್ರು ಮೋದಿ ಅಂತಾರೆ. ಸೊ ಅಮೆರಿಕಾದ ಮುಂದೆ ತನ್ನ ಪ್ರತಿಷ್ಠೆ ತೋರಿಸುವಷ್ಟು ಭಾರತಕ್ಕೆ ತಾಕತ್ತಿದೆ ಅಂತ ಅಂದ್ಕೊಳ್ಳೋರು ಅಂದ್ಕೊಳ್ಬೋದು. ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಇದು ಯಾವುದು ನಿಜ ಅಲ್ಲ. ನೋಡಿ, ಭಾರತದ ವಿದೇಶಾಂಗ ಇಲಾಖೆ ಏನಂತ ತಿರುಗೇಟ್ ಕೊಟ್ಟಿದೆ. ಲಟ್ನಿಕ್ ಅವರ ವಾಣಿಜ್ಯ ಕಾರ್ಯದರ್ಶಿ ಅವರ ಹೇಳಿಕೆ ಸಂಪೂರ್ಣ ಸುಳ್ಳು ಅನ್ನುವಂಥ ರಿಯಾಕ್ಷನ್ ಅನ್ನು ಕೊಟ್ಟಿದೆ. ನೇರವಾಗಿ ಅಮೆರಿಕ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟರೆ ಅಷ್ಟು ಈಸಿ ಅಲ್ಲ ಬೇರೆ ರಾಷ್ಟ್ರಗಳು ರಿಯಾಕ್ಟ್ ಮಾಡೋದು. ಭಾರತ ಇದು ಸುಳ್ಳು ಅಂತ ಹೇಳ್ತಿದೆ ಮುಖದ ಮೇಲೆ. ಎರಡು ಪರಸ್ಪರ ಪೂರಕ ಅರ್ಥವ್ಯವಸ್ಥೆಗಳ ನಡುವೆ ಪರಸ್ಪರ ಪ್ರಯೋಜನಕಾರಿ ಅಂದರೆ ಮ್ಯೂಚುವಲಿ ಬೆನಿಫಿಷಿಯಲ್ ವ್ಯಾಪಾರ ಒಪ್ಪಂದ ಏರ್ಪಡುತ್ತೆ ಅನ್ನೋದು ಭಾರತದ ಎದುರು ಇರುವಂಥ ಆಪ್ಷನ್ನು. ಭಾರತ ಅದಕ್ಕೆ ಪೂರಕವಾಗಿ ನಡ್ಕೊಳ್ತಿದೆ. ಬೇಕಾದಷ್ಟು ಫೋನ್ ಕಾಲ್ ಎಕ್ಸ್ಚೇಂಜ್ ಟ್ರಂಪ್ ಕಡೆಯಿಂದ ಮೋದಿ ಕಡೆಯಿಂದ ಆಗಿದೆ. ಇಬ್ಬರು ಮಾತಾಡಿದ್ದಾರೆ. ಮೋದಿ ಅವರು ಟ್ರಂಪ್ ಅವ್ರ ಜೊತೆ ದೂರವಾಣಿ ಕರೆಯಲು ಮಾತೇ ಆಡಿಲ್ಲ ಬೇಕಂತ ಅನ್ನೋದು ಸುಳ್ಳು. 2025 ವರ್ಷದಲ್ಲಿ ಇಬ್ಬರು ನಾಯಕರು, ಅವ್ರಿಗೆ ಮಾಡಿದ್ರೆ ಇವ್ರಿಗೆ ಮಾಡಿದ್ರೆ ಯಾವುದಾದ್ರೂ ಇರ್ಬೋದು, ಇಬ್ಬರು ನಾಯಕರು 8 ಸಲ ಪರಸ್ಪರ ಮಾತಾಡ್ಕೊಂಡಿದ್ದಾರೆ. ಭಾರತದಿಂದ ರಫ್ತಾಗುವ ಸರಕುಗಳ ಮೇಲೆ ಟ್ರಂಪ್ 50% ಸುಂಕ ಹೇರಿದ ನಂತರವೂ ಎರಡು ದೇಶಗಳ ನಡುವೆ ಮನಸ್ತಾಪ ಏನು ಕಾಣಿಸ್ಕೊಂಡಿದೆಯಲ್ಲ, ಅದರ ನಡುವೆಯೂ ಟ್ರೇಡ್ ಡೀಲ್ ಮಾತುಕತೆ ಮ್ಯೂಚುವಲಿ ಬೆನಿಫಿಷಿಯಲ್ ಆಗುತ್ತಾ ಅನ್ನೋ ಪ್ರಯತ್ನ ಅಂತೂ ಎರಡು ಕಡೆಯಿಂದ ಆಗ್ತಿದೆ. ಟ್ರಂಪ್ ಅವ್ರನ್ನ ಮೋದಿ 2025 ಫೆಬ್ರವರಿ 13ರಂದು ಶ್ವೇತಭವನದಲ್ಲಿ ಭೇಟಿಯಾದ ಸಂದರ್ಭದಲ್ಲಿ ವ್ಯಾಪಾರ ಒಪ್ಪಂದ ಮಾಡ್ಕೊಳ್ಳೋ ನಿರ್ಧಾರ ಏನು ಮಾಡಿದ್ರಲ್ಲ, ಅದು ನೆನೆಗುದಿಗೆ ಬಿದ್ದಿರೋದು ಹೌದು. ಯಾಕೆ ಬಿತ್ತು? ಮಂಡಿಯೂರಿದ್ದಕ್ಕೆ ಬಿತ್ತ, ಅಥವಾ ಮೋದಿ ಕಾಲ್ ಮಾಡಲಿಲ್ಲ ಅಂತ ಬಿತ್ತ? ಅವ್ರು ನಮ್ಮ ಡೈರಿ ಸೆಕ್ಟರ್ಗೆ ಎಂಟ್ರಿ ಕೊಡೋಕೆ ನೋಡಿದ್ರು. ನಿಮ್ಮ ಬ್ಲಡ್ ಮೀಲ್ ತಿನಿಸಿ ಬೆಳೆಸುವಂಥ ಹಸುಗಳು ಕೊಡೋ ಹಾಲು ನಮಗೆ ಬೇಡ, ಡೈರಿ ಪ್ರಾಡಕ್ಟ್ಸ್ ಬೇಡ. ಭಾರತ ನೇರವಾಗಿ ಹೇಳ್ತು. ಮೋದಿ ನೇರವಾಗಿ ಹೇಳಿದ್ರು, ನಮ್ಮ ರೈತರಿಗೆ ಮೀನುಗಾರಿಕೆ ಹೈನುಗಾರಿಕೆ ನಾವು ಕಾಂಪ್ರಮೈಸ್ ಆಗಲ್ಲ, ಅವ್ರ ಜೊತೆಗೆಲ್ಲ ಯಾರಿಗೂ ಬಗ್ಗಲ್ಲ ಅಂತ ನೇರವಾಗಿ ಅಮೆರಿಕಾಗೆ ಇಂಥ ಮೆಸೇಜ್ ಕೊಟ್ಟರು ಮೋದಿ. ಹಾಗಾಗಿ ಅದು ಮುರಿದು ಬಿದ್ದಿಲ್ಲ, ಸ್ವಲ್ಪ ಸಮಸ್ಯೆಯಲ್ಲಿದೆ. ನಮ್ಮ ನಿಯೋಗ ಹೋಗಿತ್ತು ಅಮೆರಿಕಾಗೆ ಮಾತುಕತೆ ಮಾಡೋಕೆ, ವಾಪಸ್ ಕರೆಸ್ಕೊಳ್ತು ಭಾರತ.
ಮಂಡಿಯೂರೋ ರೀತಿ ನಮ್ಮ ನಿಯೋಗವನ್ನ ಅಮೆರಿಕದ ವಿರುದ್ಧ ವಾಪಸ್ ಕರೆಸ್ಕೊಳ್ಳೋದು ಆಗಲ್ಲ. ನಿಮ್ಮ ಆಫರ್ಗಳನ್ನು ಒಪ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಗಳು ನಮಗೆ ಬೇಕಾಗಿಲ್ಲ. ನೀವು ರಕ್ತ ಕೊಡಿಸಿ ಹಸುಗಳನ್ನು ಸಾಕ್ತೀರಾ, ಅದರ ಪ್ರಾಡಕ್ಟ್ಸನ್ನು ನಮ್ಮ ಭಾರತೀಯರು ತಿನ್ನಲ್ಲ ಅಂತ ಸೆಡ್ ಹೊಡೆಯೋದು, ಮತ್ತು ಇಲ್ಲಿ ನಮ್ಮ ರೈತರಿಗೆ ನಷ್ಟ ಆಗದಂತೆ ನಿರ್ಧಾರ ತಗೊಂಡು ನಿಯೋಗ ವಾಪಸ್ ಕರೆಸ್ಕೊಳ್ತಾರೆ. ಮತ್ತೆ ಅಮೆರಿಕ ನಿಯೋಗ ಅದಾದ್ಮೇಲೆ ಭಾರತಕ್ಕೆ ಬರುತ್ತೆ, ನಾವಲ್ಲ, ಅವ್ರು ನಮ್ಮನ್ನು ಹುಡ್ಕೊಂಡು ಇಲ್ಲಿಗೆ ಬರ್ತಾರೆ. ಈ ರೀತಿ ಭಾರತ ಚೀನಾ ಸ್ಟೈಲಲ್ಲಿ ಅವ್ರಿಗಿಂತ ಒಂದು ಕೈ ಮೇಲು, ಯಾಕಂದ್ರೆ ಚೀನಾದಷ್ಟು ನಾವಿನ್ನೂ ಬೆಳೆದಿಲ್ಲ. ಈಗಲೇ ಅಮೆರಿಕವನ್ನ ಇಷ್ಟ ಆಟ ಆಡಿಸಿದ್ದು ಅಂದ್ರೆ ಇದೇನಾ ಮಂಡಿಯೂರೋ ರೀತಿ? ಮಂಡಿಯೂರೋದು ರಿಕ್ವೆಸ್ಟ್ ಮಾಡೋದು ಅಂದ್ರೆ ಇದೇನಾ? ಒಟ್ಟಿನಲ್ಲಿ ಏನು ಮಾಡಬೇಕೋ ಮಾಡಿದ್ವಿ. ಇದರಿಂದ ಸಮಸ್ಯೆ ಆಗಿರೋದು ಟ್ರೇಡ್ ಡೀಲ್ ವಿಚಾರದಲ್ಲಿ ಮೋದಿ ಫೋನ್ ಕಾಲ್ ಮಾಡದೇ ಇರೋದಕ್ಕೂ ಅಲ್ಲ, ಕೈ ಮುಗಿದು ಬೇಡ್ಕೊಂಡೂ ಇಲ್ಲ. ಇದು ಎರಡೂ ಸುಳ್ಳು ಅನ್ನೋದು ಗೊತ್ತಾಗ್ತಿದೆ. ಅಮೆರಿಕ ಕಂಡಲ್ಲಿ ನುಗ್ಗುವಂತಹ ಮೇಯುವಂತಹ ಅಭ್ಯಾಸ ಏನು ಇಟ್ಕೊಂಡಿದೆ, ಅದಕ್ಕೆ ಭಾರತ ಸೊಪ್ಪು ಹಾಕ್ತಿಲ್ಲ, ಅಷ್ಟೇ ಆಗಿರೋದಿಲ್ಲಿ. ಅದರ ಮಧ್ಯೆ ಅಮೆರಿಕ ಪಾಕಿಸ್ತಾನದಲ್ಲಿ ಏನು ಪೆಟ್ಟು ತಿಂದಿದೆಯಲ್ಲ, ಅವರ ವಿಮಾನಗಳನ್ನು ಭಾರತ ಆಪರೇಷನ್ ಸಿಂಧೂರದಲ್ಲಿ ಅಮೆರಿಕದ ವಿಮಾನ ಅಂತ ಗೊತ್ತಿದ್ದು ಹೊಡೆದು ಹಾಕಿರೋದಿದೆಯಲ್ಲ, ಅದೆಲ್ಲ ಪೆಟ್ಟು ಬಿದ್ದಿದೆ. ಸೊ ಏನು ಮಾಡೋದಕ್ಕಾಗುತ್ತೆ? ಈಗ ಹಿಂದಿನ ಬಾಗಿಲಲ್ಲಿ ಬಾಂಗ್ಲಾ ಪಾಕಿಸ್ತಾನ ಹಿಡ್ಕೊಂಡು ತೊಂದರೆ ಕೊಡೋಕೆ ನೋಡ್ತಿದೆ. ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಟ್ಟು 500% ಟ್ಯಾರಿಫ್ ಹಾಕ್ತೀವಿ ಅಂತ ಹೊರಟಿದೆ. ಯಾವುದಕ್ಕೂ ಜಗ್ತಿಲ್ಲ ಭಾರತ. ರಷ್ಯಾದಿಂದ ಆಯಿಲ್ ಇಂಪೋರ್ಟು 6 ತಿಂಗಳಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ದಾಖಲೆ ಎಷ್ಟು ತರಿಸ್ಕೋತಿದ್ವು ಅದರ ಡಬಲ್ ದಿನಕ್ಕೆ ನಾವು ಬ್ಯಾರಲ್ ತರಿಸ್ಕೊಳ್ತಿರೋದು. ಸೊ ಇದೆಲ್ಲ ಭಾರತದ ಸಾಮರ್ಥ್ಯವನ್ನು ತೋರಿಸ್ತಾ ಇದೆ. ನೋಡಿ, ನೇರವಾಗಿ ಸೆಡ್ಡು ಹೊಡೆದಿದ್ದಾರೆ. ಲಟ್ನಿಕ್ ಅವರು ಈಗ ನೀಡಿರುವ ಮಾಹಿತಿ ಸಂಪೂರ್ಣ ತಪ್ಪು. ನಾವು ಯಾವಾಗಲೂ ಉಭಯ ರಾಷ್ಟ್ರಗಳಿಗೆ ಅನುಕೂಲಕರವಾಗುವ ವ್ಯಾಪಾರ ಮಾತುಕತೆಯಲ್ಲಿ ಆಸಕ್ತಿ ಹೊಂದಿದ್ದೀವಿ. ಶೀಘ್ರದಲ್ಲಿ ಮಾತುಕತೆ ಆಗತ್ತೆ ಅಂತ ಎದುರು ನೋಡ್ತಿದ್ದೀವಿ. ಬಟ್ ಅವ್ರು ಕೊಟ್ಟಿರೋ ಮಾಹಿತಿ ಅಂತೂ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಕರೆ ಮಾಡದೆ ಮೋದಿ ಒಪ್ಪಂದ ತಪ್ಪಿಸಿದ್ರು ಅನ್ನುವಂಥ ಮಾತೇ ಸುಳ್ಳು ಅಂತ ಭಾರತ ಕ್ಲಿಯರ್ ಆಗಿ ಕೌಂಟರ್ ಅನ್ನ ಕೊಟ್ಟಿದೆ. ಸೊ ಈಗ ಬಹುಶಃ ಎಲ್ರಿಗೂ ಉತ್ತರ ಸಿಕ್ಕಿರತ್ತೆ. ಅಮೆರಿಕ ಏನು ಹೇಳಿದ್ರೂ ಉತ್ತರ ಕೊಡಲ್ಲ ಅಂತ ಹೆಜ್ಜೆ ಹೆಜ್ಜೆಗೂ ಕೊಂಕು ಮಾಡ್ತಿರೋರ್ಗೂ ಉತ್ತರ ಭಾರತ ಕೊಟ್ಟಿದೆ. ಅಮೆರಿಕದ ವಿರುದ್ಧ ನೇರ ನುಡಿಗಳಲ್ಲಿ ಮುಖದ ಮೇಲೆ ಕೊಟ್ಟಾಗಿದೆ. ಹಿಂದೆ ಟ್ರಂಪ್ ಫೋನ್ ಕಾಲ್ ಅನ್ನ ನೆನಪು ಮಾಡ್ಕೊಳ್ಬಹುದು. 20 ನಿಮಿಷಗಳ ಮಾತುಕತೆಯಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ನೇರ ಮುಖದ ಮೇಲೆ ಮೋದಿ ಇದಕ್ಕೂ ಅಮೆರಿಕಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ ಮೇಲೆ ಈ ಗಲಾಟೆ ಇನ್ನೂ ಜೋರಾಗಿದ್ದು, ಟ್ರಂಪ್ ಬಾಯ್ ಬಡ್ಕೊಳ್ಳೋದು ಇನ್ನೂ ಜಾಸ್ತಿ ಆಗಿದ್ದು ನೆನಪಿದೆ. ಇದಕ್ಕಿಂತ ಯಾರಾದರೂ ಅಮೆರಿಕದಂಥ ರಾಷ್ಟ್ರವನ್ನು ಎದುರು ಹಾಕ್ಕೊಳ್ಳೋಕೆ ಸಾಧ್ಯವಾ? ಸೊ ಕೊಡೋ ರೀತಿಯಲ್ಲಿ ಕೊಟ್ಟಾಗಿದೆ. ಹಾಗಂತ ವ್ಯಾಪಾರ ಒಪ್ಪಂದ ಮುರ್ಕೊಂಡಿಲ್ಲ, ಅದು ನಮ್ಮ ದೇಶಕ್ಕೆ ಒಳ್ಳೇದಲ್ವಲ್ಲ, ಅದನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಎಲ್ಲದಕ್ಕೂ ಉತ್ತರವನ್ನು ಈಗ ಟ್ರಂಪೇ ಕೊಟ್ಟಿದ್ದಾರೆ. ಮೊನ್ನೆ ಕೊಟ್ಟ ಸ್ಟೇಟ್ಮೆಂಟು, ಇವತ್ತು ಕೊಟ್ಟ ಸ್ಟೇಟ್ಮೆಂಟು ಸತ್ಯ ಯಾವುದು ಅನ್ನೋದು ಗೊತ್ತು ಮಾಡ್ತಿದೆ. ಇವರು ದಿನಕ್ಕೊಂದು ಹೇಳಿಕೆ ಚೇಂಜ್ ಮಾಡಿದ ಮಾತ್ರಕ್ಕೆ ಅದೆಲ್ಲ ಸತ್ಯ ಆಗಲ್ಲ. ವಾಸ್ತವ ಏನು ಅನ್ನೋದನ್ನ ಈಗ ಜಗತ್ತಿನ ಮುಂದೆ ಅಮೆರಿಕವೇ ತೆರೆದಿಟ್ಟಂತಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.